ನೀವು ಈ ಮುಂಚೆ ಕಳೆದ ಆ ಸುದ್ದಿ ಕೊಡುವಾಗ ಒಂದು ಪಕ್ಕದಲ್ಲಿ ಒಂದು ಲಿಸ್ಟ್ ನೋಡ್ತಾ ಇದ್ರಿ, ಇವರೇ ನೂತನ ಸಚಿವರು ಅಂತ. ಹೌದಾ? ಅದರಲ್ಲಿ ಯಾರ ಹೆಸರು ಇತ್ತು? ಮಂಕಾಳ್ ವೈದ್ಯ ಅವರು ಹೆಸರು ಇತ್ತು. ಆದರೆ ಈಗ ಬರ್ತಾ ಇದೆ ಸದ್ಯದ ಮಾಹಿತಿ, ವೆರಿ ಇಂಟ್ರೆಸ್ಟಿಂಗ್. ಮಂಕಾಳ್ ವೈದ್ಯ ಔಟ್ ಆಗ್ತಾ ಇದ್ದಾರಾ? ಎಸ್ ಮಲ್ಲಿಕಾರ್ಜುನ್ ಇನ್ ಆಗ್ತಾ ಇದ್ದಾರಾ? ಕೊನೆ ಕ್ಷಣದಲ್ಲಿ ಮಂತ್ರಿಗಿರಿ ಪಟ್ಟ ಬದಲಾಗ್ತಾ ಇದೆಯಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನ್ಯೂಸ್ ಕೂಡ ಕೊಟ್ಟಿದ್ವಿ. ನನ್ನ ಕಲೀಗ್ ಪವನ್ ಕೂಡ ಈ ಬಗ್ಗೆ ವಿಶ್ಲೇಷಣೆಯನ್ನು ನಡೆಸಿದ್ರು. ಹೊಸ ಸಚಿವ ಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ನೋಡಿ. ಕೊನೆ ಕ್ಷಣದ ಬದಲಾವಣೆಗಳು ಬಹಳ ಇಂಪಾರ್ಟೆಂಟು ಬಹಳಷ್ಟು ಜನರಿಗೆ. ಹೌದು, ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ಹೌದು, ಆ ಕ್ಷೇತ್ರದ ಜನರಿಗೂ ಒಂದಿಷ್ಟು ವಿಶ್ವಾಸ ಬಂದಿರುತ್ತೆ, ಕುಟುಂಬ ಸದಸ್ಯರಿಗೂ ಒಂದಿಷ್ಟು ಖುಷಿ ವಾತಾವರಣ ಇರುತ್ತೆ. ವೈದ್ಯ ಬದಲಿಗೆ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಕೊನೆ ಕ್ಷಣದಲ್ಲಿ ಭಾರೀ ಲಾಬಿ ಮಾಡಿದ್ರು, ಅದರಲ್ಲಿ ಯಶಸ್ಸು ಕೂಡ ಕಂಡಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ಅಶ್ವವೇಗ ನ್ಯೂಸ್ನಲ್ಲಿ ಪರಿಷ್ಕೃತ ನೂತನ ಸಚಿವರ ಪಟ್ಟಿ ಲಭ್ಯ ಆಗಿದೆ. ಕೊನೆ ಕ್ಷಣದ ಬದಲಾವಣೆಯನ್ನ ಮಾಡಿಸಿದ್ದಾರೆ DK ಶಿವಕುಮಾರ್. ಈಗ ಪ್ರಾಬ್ಲಮ್ ಇರೋದು ನೂತನ ಸಚಿವರಿಗಿರುವಂಥ ಜವಾಬ್ದಾರಿ ಅಲ್ಲ, ಈಗ ಯಾರಿಗೆಲ್ಲ ಮಾತು ಕೊಟ್ಟು ಕೈ ತಪ್ಪಿದೆಯಲ್ಲ ಅಲ್ವಾ, ಯಾರು ಮಾತನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಲ್ಲ, ಯಾರ ಆಕಾಂಕ್ಷೆಗಳಿಗೆ ತಣ್ಣೀರು ಎರಚಲಾಗಿದೆಯಲ್ಲ, ಅದೆಲ್ಲ ಇಂಟೆನ್ಷನಲ್ ಅಂತ ಹೇಳಲ್ಲ. ರಾಜಕಾರಣ ಅಂತ ಹೇಳಿದಾಗ ಅದರ ಒಂದು ಆಳ ಅಗಲ ಗ್ರಾಮರು ಅದಕ್ಕೆ ಅದರದ್ದೇ ಆದಂಥ ಒಂದು ಮಾನದಂಡ ಇದೆಯಲ್ಲ. 2+2 is not equal to 4, 2+2 is equal to 4 ಅಂತ ಆಗಿದ್ರೆ ಏನೋ ಒಂದು ಮಾಡಿಬಿಡ್ಬೋದು, ಹಿಂಗೆ ಅಂತ ಹೇಳ್ಬಿಡ್ಬೋದು. ಆದರೆ ಹಂಗಲ್ವೇ ಸಮಾಚಾರ. ಹಾಗಾಗಿ ಈ ಒಂದು ಸುದ್ದಿ ಮಂಕಾಳ್ ವೈದ್ಯ ಅವರಿಗೆ ಖಂಡಿತವಾಗ್ಲೂ ಶಾಕಿಂಗ್ ನ್ಯೂಸ್, ಅಥವಾ ಶಾಕಿಂಗ್ ನ್ಯೂಸ್ನ ತಡೆದುಕೊಳ್ಬೇಕಾದಂಥ ಒಂದು ಪ್ರಬಲ ಶಕ್ತಿ ಅವ್ರಿಗಿದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ನೋಡಿ, ಕೆಲವು ಕಡೆ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಒಂದಿಷ್ಟು ಬೇಡದೇ ಇರೋ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದರೆ ಅವರನ್ನು ನಂಬಿಕೊಂಡಂಥ ಕುಟುಂಬ ಸದಸ್ಯರನ್ನು ಯೋಚನೆ ಮಾಡಿರಿ ಸ್ವಾಮಿ, ವಿಷ ಸೇವನೆ ಮಾಡೋರು, ದಯವಿಟ್ಟು ಅಂಥ ಪ್ರಹಸನಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನೋದು ಅಶ್ವವೇಗ ನ್ಯೂಸ್ನ ಕಳಕಳಿ ಮತ್ತು ಕಾಳಜಿ. ಹಾಗಾಗಿ ಮಂಕಾಳ್ ವೈದ್ಯ ಸದ್ಯಕ್ಕೆ ಔಟ್ ಆಗಿದ್ದಾರೆ. ಕೊನೆ ಕ್ಷಣದಲ್ಲಿ ಮಂತ್ರಿಗಿರಿ ಪಟ್ಟ ಈಗ ಬದಲಾಗಿದೆ. DKಶಿ ಸಂಪುಟ ಪಟ್ಟಿಯಲ್ಲಿ ಕೊನೆಯ ಕ್ಷಣದಲ್ಲಿ, ಕೆಲವೇ ಕ್ಷಣಗಳಲ್ಲಿ ಏನೆಲ್ಲ ಬದಲಾಗ್ತಾ ಇದೆ, ಎಸ್ ಯಾರೆಲ್ಲ ಇನ್ ಯಾರೆಲ್ಲ ಔಟ್ ಎಲ್ಲವನ್ನೂ ಕೂಡ ನಿಮ್ಗೆ ನಾವು ಕೊಡ್ತಾ ಇದ್ದೀವಿ. ಎಸ್ ನೋಡಿ, ಈಗ ಹಳೆ ಲಿಸ್ಟ್ ಏನಿದೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ AICC ಅಂದರೆ ಯಾರ ಹೆಸರು ಇತ್ತು, ಯಾರ ಹೆಸರು ಇಲ್ಲ. ಈಗ ಸಲೀಂ ಅಹಮದ್ ಅವರ ಹೆಸರು ಇತ್ತು, ಈಗಿಲ್ಲ. ಮಂಕಾಳ್ ವೈದ್ಯ ಅವರ ಹೆಸರು ಇತ್ತು, ಈಗಿಲ್ಲ. ಹೀಗೆ ಇತ್ತು ಇಲ್ಲ. ಸದ್ಯಕ್ಕೆ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಹೌದು, ಅವ್ರು ಮಾತ್ರ ಹೌದು. ಓಕೆ, ಜೋಕ್ಸ್ ಅಪಾರ್ಟ್. ಯಾಕಂತ ಹೇಳಿದ್ರೆ ಏನು ಬೇಕಾದರೂ ಆಗ್ಬೋದು ಅಂತ ಹೇಳಿದ್ರೆ ಹೆಂಗ್ರಿ ನಂಬೋದು. ಇಲ್ಲಿವರೆಗೂ ಸಿದ್ದರಾಮಯ್ಯನವರ ಮುಂದುವರಿತಾರ, DK ಶಿವಕುಮಾರ್ ಅವರು ಮುಂದುವರಿತಾರ ಅನ್ನೋ ಒಂದು ಪ್ರಹಸನವನ್ನು ನಾವು ನೋಡಿದ್ವಿ, ವರ್ಷಗಟ್ಟಲೆ ನೋಡ್ತಾ ಇದ್ವಿ. ಆ ಕಳೆದ 6-8 ತಿಂಗಳುಗಳಿಂದ ಅಂತೂ ಕೂಡ ಅದರ ಏನು ಮ್ಯಾಟ್ರ್ ಹೆಂಗಿತ್ತು ಅಂತ ಹೇಳಿದ್ರೆ ಗಗನ ಮುಟ್ಟಿತ್ತು. ನಿಜಕ್ಕೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದೇ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿದ್ವು. ಅಂತಹ ಒಂದು ಪರಿಸ್ಥಿತಿ ಬದಲಾಗಿತ್ತು. ಆದರೆ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಸಿದ್ದರಾಮಯ್ಯನವರು ನಡೆದುಕೊಂಡಿದ್ದು ನಿಜಕ್ಕೂ ಕೂಡ ಬಹಳ ವಿಶೇಷವಾಗಿತ್ತು. ಹೈಕಮಾಂಡ್ ಅಂತಹ ಒಂದು ನಿರ್ಧಾರಕ್ಕೆ ಬರಲಾಗಿತ್ತು. ಎಸ್, ಈಗ ಸದ್ಯಕ್ಕೆ ಮ್ಯಾಟ್ರ್ ಏನು ಅಂತ ಹೇಳಿದರೆ ಯಾರು ಇದ್ದಾರೆ ಯಾರಿಲ್ಲ. ಈಗ ರಿಜ್ವಾನ್ ಅರ್ಷದ್ ಅವರ ಹೆಸರು ಇದೆ, ಜಮೀರ್ ಅಹಮದ್ ಖಾನ್ ಅವರ ಹೆಸರು ಇದೆ, ಆದರೆ ಸಲೀಂ ಅಹಮದ್ ಅವರ ಹೆಸರು ಇಲ್ಲ, ಮಂಕಾಳ್ ವೈದ್ಯ ಅವರ ಹೆಸರು ಇಲ್ಲ. ಎಸ್, ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಹೇಳೋಕೆ ಬರಲ್ಲ. ಈ ಕ್ಷಣ ಹೇಗಿದೆ ಹೇಗಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಟ್ಟಿನಲ್ಲಿ ಮಂಕಾಳ್ ವೈದ್ಯ ಔಟ್, ಎಸ್ ಮಲ್ಲಿಕಾರ್ಜುನ್ ಇನ್. ಈಗಾಗಲೇ ಈ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಕೊನೆ ಕ್ಷಣದಲ್ಲಿ ಮಂತ್ರಿಗಿರಿ ಪಟ್ಟಿ ಬದಲಾಗಿದೆ. ಎಸ್, ನಮಗೆ ಇಷ್ಟೊಂದು ಶಾಕಿಂಗ್, ಇವ್ರ ಹೆಸರು ಇತ್ತಲ್ಲ ಇವ್ರ ಹೆಸರಿಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ, ನೋಡುವವರೆಗೂ ಕೂಡ ಅನ್ನಿಸ್ಬೋದು. ಇನ್ನು ಸ್ವತಃ ಆಕಾಂಕ್ಷಿಗಳಾಗಿದ್ದಂಥವರಿಗೆ ಅವ್ರು ಅಂದುಕೊಂಡಂಥ ಕೆಲಸ ಆಗಿಲ್ಲ, ಮಂತ್ರಿ ಪಟ್ಟ ಸಿಕ್ಕಿಲ್ಲ ಅಂತ ಹೇಳಿದಾಗ ಈ ಸಂದರ್ಭದಲ್ಲಿ ನಾವು ಊಹೆ ಕೂಡ ಮಾಡಲಿಕ್ಕಾಗಿಲ್ಲ. ಎಸ್, ಹಾಗಾದರೆ